ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಆತ್ಮೀಯರೇ, ಈಗಾಗಲೇ ನಿಮಗೆ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಆದರೆ ಈ ನಡುವೆ ಒಂದಿಷ್ಟು ನಾವು ವಿಶೇಷವಾಗಿ ಒಂದು ಮಾತನ್ನು ಈ ಸಂದರ್ಭದಲ್ಲೇ ಹೇಳಬೇಕಾಗ್ತದೆ. ನಮ್ಮ ಮುಸುಗುಧಾರಿ ಭೀಮ ನಿಜವಾಗಿಯೂ ಸತ್ಯವನ್ನು ಹೇಳಿದ್ದೀರಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಒಮ್ಮೆ ಉಲ್ಟಾ ಹೊಡೆದಿದ್ದಾರೆ, ಮತ್ತೆ ಮಾಡಿದ್ದಾರೆ. ಹೀಗಾಗಿ ಅವರ ಬಗ್ಗೆ ಸಾಕಷ್ಟು ಏನಪ್ಪ ಅಂತಂದ್ರೆ ಚರ್ಚೆಗಳಾಗ್ತಾಯಿದ್ದಾವೆ. ಮುಸುಗುಧಾರಿ ಮೊದಲು ಬಂದಾಗ ಈ ಒಂದು ಸತ್ಯ ಹೇಳಬೇಕಂತ ಒಂದು ಏನೋ ಫೋರ್ಸ್ ಮಾಡ್ಕೊಂಡು ಬಂದಿದ್ದು, ಮತ್ತು ಅವನ ಫೋರ್ಸ್ನಿಂದಾಗಿನ SIT ರಚನೆ ಆಗಿದ್ದು ಸಹಿತ ಅಷ್ಟೇ ಸತ್ಯದ. ಯಾಕಂದ್ರೆ ಕೋರ್ಟ್ನಲ್ಲೇ 164 ಅಡಿಯಲ್ಲೇ ಪೂರ್ತಿಯಾಗಿ ನಡೆದಿಲ್ಲ ಸತ್ಯದ. ಇದರಿಂದಂಥವರು ಈ ಹೆಗ್ಗಡೆ ಅವರು ಎಲ್ಲ ನಡೆದುಗಟ್ಟಿರೋ ಸತ್ಯದವ ಅನ್ನುವಂಥ ಮಾತುಗಳನ್ನ, ಜೊತೆಗೆ ಸೌಜನ್ಯ ಕೇಸಿನ ಬಗ್ಗೆ, ಅದೇ ಕಾಲಕ್ಕೆ ಬಂಗ್ಲೆ ಗುಡ್ಡದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. 15 ಸ್ಪಾಟ್ಗಳು ಸಿಗದೆ ಹೋಗಿರ್ಬೋದು, ಬಟ್ ಬಂಗ್ಲೆ ಗುಡ್ಡದಲ್ಲಿ ಮಾತ್ರ ಸಿಕ್ಕಿದ್ದೇನು ಸುಳ್ಳಲ್ಲ. ಅನೇಕ ಮೂಲಿಕೆಗಳು, ಅಸ್ಥಿ ಪಂಜರಗಳು, ಮಕ್ಕಳ ಅಸ್ಥಿ ಪಂಜರಗಳು, ಜೊತೆಗೆ ಹೆಣ್ಣು ಮಕ್ಕಳ ಬಾಲಕಿಯರ ಅಸ್ಥಿ ಪಂಜರಗಳು ಅಥವಾ ಬುರುಡೆಗಳು ಅಲ್ಲಿ ಸಿಕ್ಕಿದ್ದೇನು ಸುಳ್ಳಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು